ಹೀಗೆ ದೆಹಲಿ ವರಿಷ್ಠರು ಇನ್ನೇನೋ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕು ಅನ್ನೋಷ್ಟರಲ್ಲೇ ಈತ ಕೈಪಾಳ್ಯದಲ್ಲಿ ಡಿಸಿಎಂ ಕುರ್ಚಿಗಾಗಿ ಮಹಾಸಂಗ್ರಾಮವೇ ಶುರುವಾಗಿದೆ. ಪವರ್ಫುಲ್ ಖಾತೆ ಕೊಟ್ರೆ ಕೊಡಿ, ಇಲ್ಲ ಅಂತ ಅಂದ್ರೆ ನಿಮ್ಮ ಮಂತ್ರಿ ಸ್ಥಾನವೇ ಬೇಡ ಅಂತ ಕೆಲವರು ನಿಧಾನವಾಗಿ ಬುಸುಗುಡೋಕೆ ಆರಂಭಿಸಿದ್ದಾರೆ. ಇದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಆಯ್ಕೆ ವಿಚಾರವಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾಲ್ಕು ಡಿಸಿಎಂ ಆಯ್ಕೆಯ ಚರ್ಚೆ, ನಾಯಕರ ನಡುವೆ ಜೋರಾಯಿತು ಪೈಪೋಟಿ. ಡಿಸಿಎಂ ಸ್ಥಾನದ ಪ್ರಪೋಸಲ್ ಬಂದಿಲ್ಲ ಎಂದು ತಿರುವು ಕೊಟ್ಟ ಖರ್ಗೆ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು ಡಿಸಿಎಂ ಮಾಡಬೇಕು. ಡಿಸಿಎಂ ಪಟ್ಟ ರಾಜ್ಯ ರಾಜಕಾರಣದ ಸದ್ಯ ಹಾಟ್ ಟಾಪಿಕ್. ಡಿಕೆ ಸಿಎಂ ಆದ್ರೆ ಜಾತಿ ಸಮೀಕರಣದ ಅಡಿಯಲ್ಲಿ 4 ಡಿಸಿಎಂ ಮಾಡಬೇಕೆಂಬ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾಗಿದೆ. ಆದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಸ್ಥಾನದ ಬಗ್ಗೆ ಇನ್ನೂ ಯಾವ ಪ್ರಪೋಸಲ್ ಕೂಡ ಬಂದಿಲ್ಲ. ಜೂನ್ 3ರ ನಂತರವೇ ಅಸಲಿ ಆಟ ಎಂದಿದ್ದಾರೆ. ಈಗ ನೋಡ್ಬೇಕು, ಇನ್ನೂ ಪ್ರಪೋಸಲ್ ಯಾವುದೂ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು ಡಿಸಿಎಂ ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನೂ ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದಮೇಲೆ ಗೊತ್ತಾಗ್ತದೆ. ಹೀಗೆ ಹೈಕಮಾಂಡ್ ಸಸ್ಪೆನ್ಸ್ ಅನ್ನ ಕಾಪಾಡಿಕೊಂಡಿದ್ರೆ ಇತ್ತ ದಲಿತ ನಾಯಕರ ನಡುವೆ ಡಿಸಿಎಂ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ದಲಿತ ಕೋಟಾದ ಅಡಿಯಲ್ಲಿ ಡಿಸಿಎಂ ಗದ್ದುಗೆಗಾಗಿ ಪ್ರಿಯಾಂಕ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ನಡುವೆ ರೇಸ್ ಇದೆ ಎನ್ನಲಾಗಿದೆ. ವಿಷಯ ಅಂದ್ರೆ, ಮೊನ್ನೆ ದೆಹಲಿಗೆ ಹಾರಿದ್ದ ಪರಮೇಶ್ವರ್ ಹೈಕಮಾಂಡ್ ಮುಂದೆ ಡಿಸಿಎಂ ಹುದ್ದೆ ಜೊತೆ ಪವರ್ಫುಲ್ ಖಾತೆ ಬೇಕು ಎನ್ನುವ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಕಳೆದ ಬಾರಿಯಂತೆ ಗೃಹ ಇಲಾಖೆ ಕೊಟ್ರೆ ಬೇಡ, ಕೇವಲ ಶಾಸಕನಾಗಿಯೇ ಉಳಿಯುತ್ತೇನೆ ಅಂತ ಹೈಕಮಾಂಡ್ ಮುಂದೆ ತಮ್ಮ ನಿಲುವನ್ನ ಪ್ರಕಟಿಸಿದ್ದಾರಂತೆ. ಹೈಕಮಾಂಡ್ ಸಹ ಪರಮೇಶ್ವರ್ಗೆ ಕೆಪಿಸಿಸಿ ಅಧ್ಯಕ್ಷ ಅಥವಾ ಸ್ಪೀಕರ್ ಹುದ್ದೆಯ ಆಫರ್ ನೀಡಿದ್ರು ಎನ್ನಲಾಗಿದೆ. ಆದ್ರೆ ಪರಮೇಶ್ವರ್ 8 ವರ್ಷ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೇ ಸಾಕು ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಅತ್ತ ದಲಿತ ನಾಯಕರು ಪೈಪೋಟಿಗೆ ಇಳಿದಿದ್ರೆ ಇತ್ತ ಲಿಂಗಾಯತ ನಾಯಕರ ರೋಷಾಗ್ನಿಯೂ ಕುದಿಯಲಾರಂಭಿಸಿದೆ. ಇಂದು ಡಿಕೆ ನಿವಾಸದ ಬಳಿ ಕಾಣಿಸಿಕೊಂಡ ಎಂಬಿ ಪಾಟೀಲ್ ಬಹಿರಂಗವಾಗಿ ಏನನ್ನೂ ಹೇಳಿಲ್ಲ. ನಮ್ಮ ಕ್ಲೈಮ್ ಅನ್ನ ಹೈಕಮಾಂಡ್ ಮುಂದೆ ಮಾಡಿದ್ದೀವಿ ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದನ್ನ ಅಲ್ಲಿ ಹೈಕಮಾಂಡ್ ಇದೆ. ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ಹೈಕಮಾಂಡ್ ಮಟ್ಟದಲ್ಲಿ ಏನು ಯೋಚನೆ ನಡೀತಾ ಇದೆಯೋ ಏನೋ, ಆದ್ರೆ ನಾಯಕರ ಪರ ಅಭಿಮಾನಿಗಳು ಬೀದಿಗೆ ಇಳಿದಿದ್ದಾರೆ. ಈಶ್ವರ್ ಖಂಡ್ರೆ ಡಿಸಿಎಂ ಆಗ್ಬೇಕು ಅಂತ ಬೀದರ್ನ ಬಸವೇಶ್ವರ ದೇವಸ್ಥಾನದಲ್ಲಿ ಅಭಿಮಾನಿಗಳು ಪೂಜೆ ಮಾಡಿದ್ದಾರೆ. ಹುಮ್ನಾಬಾದ್ನಲ್ಲಿ ಪ್ರಿಯಾಂಕ ಖರ್ಗೆಗೆ ಡಿಸಿಎಂ ಪಟ್ಟಕ್ಕಾಗಿ ಅಭಿಮಾನಿಗಳು 101 ತೆಂಗಿನಕಾಯಿಯನ್ನ ಒಡೆದು ದೇವರಿಗೆ ಮೊರೆ ಹೋಗಿದ್ದಾರೆ. ಇತ್ತ ಬಾಗಲಕೋಟೆಯಲ್ಲಿ ಆರ್ಬಿ ತಿಮ್ಮಾಪುರಗೆ ಡಿಸಿಎಂ ನೀಡದೇ ಇದ್ರೆ ಪಕ್ಷದಿಂದಲೇ ದೂರ ಸರಿಯುತ್ತೀವಿ ಅಂತ ಬೆಂಬಲಿಗರು ವಾರ್ನಿಂಗ್ ನೀಡಿದ್ದಾರೆ. ಇನ್ನೊಂದೆಡೆ ಎಚ್ಸಿ ಮಹದೇವಪ್ಪ ಅವರಿಗೂ ಡಿಸಿಎಂ ಸ್ಥಾನ ಬೇಕು ಅಂತ ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಇನ್ನು ಡಿಸಿಎಂ ಆಯ್ಕೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ, ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಲಾಭ ಆಗೋದಾದ್ರೆ ಡಿಸಿಎಂ ಮಾಡಿದ್ರೆ ಒಳ್ಳೇದು, ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ ಎಂದಿದ್ದಾರೆ. ಚಾಲೋಲ್ಲ, ಇವತ್ತಿಂದ ಮಂತ್ರಿಮಂಡಲ ಇನ್ನು ಸ್ಟಾರ್ಟ್. ಇವತ್ತಿಂದಾರೆ ಮಂತ್ರಿಮಂಡಲ ಡಿಸಿಎಂ ಬೇಕು ಬೇಡೋ, ಒಟ್ಟು ಅದಕ್ಕೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿಗಳು ಹಳೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರು ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್ಗೆ. ಲಾಭ ಆಗೋಂಗಿದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗೋಂಗಿದ್ರೆ ಮಾಡಿ ಪ್ರಯೋಜನ ಇಲ್ಲ. ಪ್ರಮಾಣ ವಚನದ ಸಂಭ್ರಮದಲ್ಲಿ ತೇಲಾಡಬೇಕಿದ್ದ ಕಾಂಗ್ರೆಸ್ನಲ್ಲಿ ಈಗ ಡಿಸಿಎಂ ಸ್ಥಾನದ ಕಿಡಿ ಹೊತ್ತಿದೆ. ಜಾತಿ ಲೆಕ್ಕಾಚಾರ, ಹಿರಿಯರ ಹಠ ಹಾಗೂ ಬೆಂಬಲಿಗರ ಒತ್ತಡ ತಂತ್ರಕ್ಕೆ ಹೈಕಮಾಂಡ್ ಮಣಿಯುತ್ತಾ ಅಥವಾ ಕಾದು ನೋಡುವ ತಂತ್ರದ ಮೂಲಕ ಬಿಸಿ ಆರಿಸುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.